ಕನಕಪುರ ತಾಲೂಕಿನ ಸಾತನೂರು ಗ್ರಾಮಾಂತರ ಬಾಲಕರ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಶನಿವಾರ ಡಿಸಿಎಂ ಡಿಕೆ ಶಿವಕುಮಾರ್ ಜನಸಂಪರ್ಕ ಸಭೆ ನಡೆಸಿ ಜನರ ಅಹವಾಲುಗಳನ್ನು ಸ್ವೀಕರಿಸಿದರು. ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡಲು ಲಂಚ ಕೇಳಬಾರದು. ಹಾಗೊಂದು ವೇಳೆ ಕೇಳಿದರೆ ಬೆಂಗಳೂರಿನ ನನ್ನ ವಿಳಾಸಕ್ಕೆ ಅವರ ಹೆಸರು ಸಮೇತ ಪತ್ರ ಬರೆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ನೂರಾರು ಜನರು ತಮ್ಮ ಸಮಸ್ಯೆಗಳ ಕುರಿತು ಮನವಿ ಪತ್ರಗಳನ್ನು ಸಲ್ಲಿಸಿದರು. ಸಭೆಯಲ್ಲಿ ಎಂಎಲ್ಸಿ ಎಸ್ ರವಿ, ಜಿಲ್ಲಾಧಿಕಾರಿಗಳಾದ ಯಶವಂತ್ ವಿ ಗುರುಕರ್, ಉಪವಿಭಾಗಾಧಿಕಾರಿ ಬಿನೋಯ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕರಾದ ದಿಗ್ವಿಜಯ್ ಬೋಡ್ಕೆ, ಆರ್ಎಸ್ ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿದ್ದರು. ಎಲ್ಲ ಅಧಿಕಾರಿಗಳ ಮೇಲೆ ಬಹಳ ನಿಗಾ ಇರ್ತದೆ, ಇಲ್ಲ ಅಂದ್ರೆ ನಮಗೆ ಸಮಸ್ಯೆ ಆಗ್ತದೆ. ಸೊ ಇದಕ್ಕೆ ಬಹಳ ಹುಷಾರಾಗಿ ನೀವು ಇರಬೇಕು. ಈಗ ಜಮೀನು ಬೆಲೆ ಕೂಡ ಬಹಳ ವಿಪರೀತ ಆಗಿದೆ. ಶಾಲಾ ವಿಷಯದಲ್ಲಿ ಈಗಾಗಲೇ ನಾನು CSR ವತಿಯಿಂದ ಒಂದು ದೊಡ್ಡ ಶಾಲೆಯನ್ನು ಈ ಹೋಬಳಿಯಲ್ಲಿ ಕಟ್ಟಿಸ್ಬೇಕು ಅಂತೇಳಿ ಬೆಂಗಳೂರು ಮಾದರಿಯಲ್ಲಿ ಇರುವಂಥ ಸ್ಕೂಲು ಈ ಹೋಬಳಿಯಲ್ಲಿ ಕಟ್ಟಿಸ್ಬೇಕು ಅಂತೇಳಿ ಈಗಾಗಲೇ ಜಾಗ ನಿಗದಿ ಮಾಡಿದ್ದೇನೆ. 8 ಎಕರೆ ಅಷ್ಟು ಜಾಗನ ನಿಗದಿ ಮಾಡಿದ್ದೇನೆ. ಎಲ್ಲ ಮಕ್ಕಳು ಇವಾಗ ಒಳ್ಳೆ ಸ್ಕೂಲು, ಕನಕಪುರಕ್ಕೆ ಹೋಗೋದು, ಬೆಂಗಳೂರು ಹೋಗೋದು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆ ಶಾಲೆಯನ್ನ, ಪಬ್ಲಿಕ್ ಶಾಲೆಯನ್ನ, ಮಾಡರ್ನ್ ಶಾಲೆಯನ್ನ ಮಾಡಬೇಕು. CSR ವತಿಯಿಂದ ಒಂದು 8 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಜನ ಹೊರಗಡೆಗೆ ವಿದ್ಯಾಭ್ಯಾಸಕ್ಕೆ ಕಳಿಸೋದನ್ನು ತಪ್ಪಿಸ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇನೆ. ಇದಲ್ಲದೆ ಈಗಾಗಲೇ ಪೆನ್ಷನ್ಗಳು ಕೆಲವೆಲ್ಲ ನೀವೆಲ್ಲ ಫ್ರೀಯಾಗಿ ಹೆಣ್ಮಕ್ಳು ಬಸ್ಗೆ ಓಡಾಡ್ತಾ ಇದ್ದೀವಿ. ಈಗಾಗಲೇ ಕರೆಂಟ್, ವಿದ್ಯುತ್ ಶಕ್ತಿ ಈಗಾಗಲೇ 95% ಜನರಿಗೆ ಯಾರು 200 ಯೂನಿಟ್ವರೆಗೂ ಫ್ರೀಯಾಗಿ ಕರೆಂಟು ಕೊಡ್ತಾ ಇದ್ದೀವಿ. 5 kg ಅಕ್ಕಿ ಕೊಡ್ತಾ ಇದ್ದೀವಿ, 5 kg ದುಡ್ಡು ಕೊಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಕೂಡ ಒಂದು 2-3 ತಿಂಗಳದ್ದು ಸ್ವಲ್ಪ ತಡ ಆಗಿರ್ಬೋದು ಅಷ್ಟೇ. ಬಹುತೇಕ 99% ಯಾರು ಅರ್ಹತೆ ಇತ್ತು ಅವರೆಲ್ಲರೂ ಕೂಡ ಇವತ್ತು ಆಗಿದೆ. ಸೊ ಹಂಗೆ ಕೆಲವರು ಕಾರ್ಡು, ಕೆಲವರು ಡಬಲ್ ಇನ್ಕಮ್ ಇರೋರು ಕೂಡ ತೆಗೆದುಕೊಂಡಿದ್ದಾರೆ. ಅದು ಸರ್ಕಾರದಲ್ಲಿ ಒಂದು ನೀತಿ ಇದೆ. ನಾವು ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅದು ಸರ್ಕಾರ ಮಾಡ್ತದೆ. ಯುವಕರಿಗೆ ಯಾರು ಉದ್ಯೋಗ ಇಲ್ಲ, ಅವರು ಡಿಗ್ರಿ ಮಾಡ್ಕೊಂಡಿರೋರು, ಡಿಪ್ಲೊಮಾ ಮಾಡ್ಕೊಂಡಿರೋರು, ಅವರು ಕೂಡ 3,000 ರೂಪಾಯಿ, 1,500 ರೂಪಾಯಿ ಕೊಡಬೇಕು ಅಂತ ಮಾಡಿದ್ದೇವೆ. ಕೆಲವರೆಲ್ಲ ಯಾರೇ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಹಂಗೆ 5 ಗ್ಯಾರಂಟಿಗಳನ್ನ ಏನು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ಈಗಾಗಲೇ ನಡೆಸಿದ್ದೇವೆ. ಅದು ಕಾರ್ಯರೂಪಕ್ಕೆ ಇವತ್ತು ನಡೀತಾ ಇದೆ. ಹಿಂದೆ ಯಾವಾಗಲೂ ಕೂಡ ಈ ರೀತಿ ಒಂದೊಂದು ಕುಟುಂಬಕ್ಕೆ 4,000ರಿಂದ 6,000 ರೂಪಾಯಿ ಅನುಕೂಲ ಅಂತೂ ನೇರವಾಗಿ ಆಗ್ತಾ ಇದೆ. ಬಹುಶಃ ಅದೆಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ಮನವರಿಕೆ ಆಗಿದೆ. ಯಾವಾಗೂ ಇಲ್ಲ. ನನಗೆ ಈ ಸ್ಥಾನ ನೀವೆಲ್ಲ ಕೊಟ್ಟೋದಕ್ಕೆ ಈ ರಾಜ್ಯದ ಜನತೆಗೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ ಇದನ್ನು ನಾನು ನನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿ ನಾನು ಸಿದ್ದರಾಮಯ್ಯನವರಿಗೂ ಕೂಡ ಮಾತಾಡಿ ಈ 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಇಡೀ ರಾಷ್ಟ್ರದಲ್ಲೇ ಜನ ಕರ್ನಾಟಕದಲ್ಲಿ ಇಂಥ ಒಂದು ದೊಡ್ಡ ಜನರ ಬದುಕಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ರು ಅಂತೇಳಿ ನಿಮ್ಮೆಲ್ಲರಿಂದ ಪ್ರಶಂಸೆಗೆ ನಾವು ಪಾತ್ರರಾಗಿದ್ದೀವಿ. ನಿಮಗೂ ಕೂಡ ಇದರಲ್ಲಿ ಸಮಾಧಾನ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಈ ಗ್ರಾಮ ಸಭೆ ನಾನು ಸಾಯಂಕಾಲ 5-6 ಗಂಟೆವರೆಗೂ ಕೂತಿರ್ತೀನಿ. ಯಾರು ಗಾಬರಿ ಮಾಡ್ಕೊಳ್ಕೋಬೇಡಿ, ಯಾರು ಅರ್ಜೆಂಟ್ ಮಾಡ್ಕೋಬೇಡಿ. ಫಸ್ಟು ಹೆಣ್ಮಕ್ಳೆಲ್ಲ ಬಂದು ಅವ್ರವ್ರದ್ದು ಅರ್ಜಿ ಏನಾದ್ರು ಬಂದಿತ್ತು ಅಂದರೆ ಎಲ್ಲ ತಂದು ನನಗೆ ಕೊಟ್ಬಿಟ್ಟು ಹೋಗಿ ನಾನು ಅದನ್ನೆಲ್ಲ ಪಡ್ಕೊಳ್ತೀನಿ. ಎಲ್ಲ ಅಧಿಕಾರಿಗಳು ಇಲ್ಲೇ ಇರ್ತಾರೆ. ಅದಾದಮೇಲೆ ಗಂಡು ಮಕ್ಕಳು, ಗಂಡಸರು ಎಲ್ಲ ಏನೇನು ಸಮಸ್ಯೆ ಇದೆ ಅದು ಕೂಡ ಬೇಕಾದ್ರೆ ಎಲ್ಲರೂ ಕೂಡ ಯಾರು ಅರ್ಜಿ ಏನಾದ್ರು ಬರೆಸಿದ್ರೆ ಕೊಡಿ. ನೆಕ್ಸ್ಟ್ ಟೈಮು ನಾನು DC-ಗೆ AC ಹೇಳ್ತಾ ಇದ್ದೀನಿ, ತಹಶೀಲ್ದಾರ್ಗೆ ಎಲ್ಲಿ ಗ್ರಾಮ ಸಭೆ ನಾವು ಮಾಡ್ತೀವಿ ಅಲ್ಲಿ ಒಂದು 5 ಜನನ ಅರ್ಜಿ ಬರೆಯೋಕ್ಕೆ ನೀವು ಇಡಬೇಕು. ಒಂದು ಪ್ರಿಂಟೆಡ್ ಫಾರ್ಮ್ ಅರ್ಜಿನೇ ಬೇಕಾದ್ರೆ ರೆಡಿ ಮಾಡಿ ಇಟ್ಬಿಡೋಣ. ಬರೀ ಅವ್ರದ್ದು ಒಂದು ಸಬ್ಜೆಕ್ಟ್ ಮಾತ್ರ, ವಿಚಾರ ಮಾತ್ರ ಅದರಲ್ಲಿ ಸೇರಿಸ್ಬೇಕು. ಅವ್ರು ಕೊಟ್ಟರೆ ಸೊ ಎಲ್ಲ ಫಾರ್ಮ್ಯಾಲಿಟಿ ನಾವೆಲ್ಲ ಲೆಕ್ಕಾಚಾರ ಹಾಕೊಂಡು ಯಾರು ಏನೇನು ಸಮಸ್ಯೆ ಇತ್ತು ಅಂತ ಬಂದು ಅವರೆಲ್ಲ ಫಾಲೋ ಅಪ್ ಮಾಡೋಕ್ಕೆ ಒಂದು ಅನುಕೂಲ ಆಗ್ತದೆ. ನಾವು ಹೆಂಗೆ ಜನಪಟ್ಟದಲ್ಲಿ ಯಾವ ರೀತಿ ಗ್ರಾಮ ಸಭೆ ಮಾಡಿದ್ರು ಜನಕ್ಕೆ ಸರ್ಕಾರ ಅವ್ರ ಮನೆ ಬಾಗಿಲು ಹೋಗಿತ್ತು, ಅದೇ ರೀತಿ ನಾವು ಇಲ್ಲಿ ಅಲ್ಲೂ ಕೂಡ ಕಳಿಸಿ ಇನ್ನು ಹುಳಿಯಂಬಳ್ಳಿ ಹೋಬಳಿ ಇರ್ಬೋದು, ಕೊಡಲಿ ಇರ್ಬೋದು, ಕಸ್ಬಾ ಇರ್ಬೋದು, ಟೌನ್ ಇರ್ಬೋದು,
ನೀವು ಅಧಿಕಾರಿಗಳು ಕೂಡ ಸಜ್ಜಾಗಬೇಕು. ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ನಮ್ಮ ಲಿಸ್ಟನ್ನ ಕೆಲವನ್ನ ಕಳಿಸ್ಕೊಡ್ತೀವಿ. ಯಾರು ಕೂಡ ಲಂಚನ ₹1 ಒಬ್ಬರು ಕೂಡ ಯಾವುದೇ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಯಾರು ಕೂಡ ಯಾವುದೇ ಲೀಡರ್ ನಿಮ್ಗೆ ಹೇಳಿದ್ರು ಕೂಡ ನನ್ನ ಗಮನಕ್ಕೆ ತರಬೇಕು ಅಂತೇಳಿ ಮತ್ತೆ ನಿಮ್ಗೆ ನಾನು ಹೇಳಲಿಕ್ಕೆ ಯಾಕೆಂದ್ರೆ ಕೆಲವು ಸಂದರ್ಭದಲ್ಲಿ ಒತ್ತಡ ಇರ್ಬೋದು, ನನ್ನ ಮನೆ ಸೇರಿಸು, ನನಗೆ ಅದು ಸೇರಿಸು ಅಂತೇಳಿ. ಹಿಂದೆ ನರೇಗಾ ವಿಚಾರದಲ್ಲಿ ನಾವು ಬೇಕಾದಷ್ಟು ಕೆಲಸ ನಾವು ಮಾಡಿದ್ದೇವೆ. ಎಲ್ಲ ತಾಲೂಕು ಲೆಕ್ಕ ಹಾಕೊಂಡ್ರೆ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಮಾಡ್ತಾ ಇದ್ದೇವೆ. ಈಗ ಮಳೆ ನಮಗೆ ಬಿದ್ದಿಲ್ಲ, ಬೇರೆ ಕಡೆ ಎಲ್ಲ ಮಳೆ ಬಿದ್ದಿದೆ. ನಮಗೆ ಸಮಾಧಾನಕರವಾಗಿ ಮಳೆ ಇಲ್ಲ, ಅಂತರ್ಜಲ ಕುಸಿದಿದೆ. ಹಿಂದೆ ನಾನು ಸಾತ್ತೂರು ಹೋಬಳಿಯಲ್ಲಿ ನೀರನ್ನು ಕೆರೆಗಳನ್ನು ತುಂಬಿಸಲಿಕ್ಕೆ ಶಿಂಷಾಯಿಂದ ಕಾರ್ಯಕ್ರಮ ರೂಪಿಸಿ ಪ್ರಯತ್ನವನ್ನು ಮಾಡಿದ್ದೆ. ಈಗೂ ಕೂಡ ಆ ಯೋಜನೆ ಮುಂದಕ್ಕೆ ಏರ್ಬೇಕು, ಅದಕ್ಕೆ ನಾನು ಮಾಡ್ತೀನಿ. ಆದರೆ ಮಳೆ ಇಲ್ಲ, ಮಳೆ ನಮಗೆ ಸಮಾಧಾನಕರವಾಗಿಲ್ಲ. ಬರೀ ವ್ಯವಸಾಯ ಮಾಡಿ ಹೊಲ ಉಳಕ್ಕೆ ಮಾತ್ರ ಮಳೆ ಬಿತ್ತೆ ಹೊತ್ತು ಇನ್ನು ಮುಂದಕ್ಕೆ ಏನಾಗ್ತದೋ ನನಗೆ ಗೊತ್ತಿಲ್ಲ. ಹೋದ ವರ್ಷ ಅಂತೂ ಭಾಳ ತತ್ತರಿಸಿದ್ದೀವಿ ಬರಗಾಲದಿಂದ. ಈ ವರ್ಷ ಸದ್ಯ KRS, ಕಬಿನಿ, ಈ ನಮ್ಮ ಬೇರೆ ತುಂಗಭದ್ರಾ, ಆಲ್ಮಟ್ಟಿ ಎಲ್ಲ ಕೂಡ ಕೆರೆಗಳು ತುಂಬಿ ನಾನು ಭಾಗ್ಯನ ಕೂಡ ಅರ್ಪಿಸ್ಬಿಟ್ಟು ಬಂದಿದ್ದೇನೆ. ಆದರೆ ನಮ್ಮ ಮಂಡ್ಯದಲ್ಲಿ ಮತ್ತು ಈ ನಮ್ಮ ತುಮಕೂರು ಕೆಲವು ಭಾಗದಲ್ಲಿ, ಕೋಲಾರಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಈ ಭಾಗ ಇಲ್ಲಿ ಸ್ವಲ್ಪ ಮಳೆ ನಮಗೆ ಕಡಿಮೆ ಆಗಿದೆ. ಇದಕ್ಕೆ ಪರಿಹಾರ ಏನು ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ. ಗಾಬರಿ ಮಾಡೋದು ಬೇಡ. ಹೈನುಗಾರಿಕೆಗೆ ಮತ್ತೆ ಪ್ರೋತ್ಸಾಹ ಬರ್ತದೆ. ರೇಷ್ಮೆನ ಬಿಡಕ್ಕೆ ಹೋಗಬೇಡಿ. ರೇಷ್ಮೆ ಕೂಡ ಇನ್ನೂ ಹೆಚ್ಚಿಗೆ ಒತ್ತನ್ನು ಬರ್ತದೆ. ರೇಷ್ಮೆ ಯಾರು ಇದನ್ನ ತಿರ್ಗಾ ಹೊಸದಾಗಿ, ಯಾಕೆಂದ್ರೆ ಒಳ್ಳೆ ರೇಟ್ ಇದೆಯಲ್ಲ, ಒಳ್ಳೆ ರೇಟ್ ಇದೆ. ರೇಷ್ಮೆನೂ ಕೂಡ ಬಿಡಕ್ಕೆ ಹೋಗಬೇಡಿ. ಹೈನುಗಾರಿಕೆಯಲ್ಲೂ ಕೂಡ ಮುಂದಕ್ಕೂ ಕೂಡ ಏನು ಸಮಸ್ಯೆ ಆಗ್ತಿದ್ದ ರೀತಿಯಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಸೊ ಇಷ್ಟು ನಾವು ರಾಜಕಾರಣ ಏನು ಮಾತಾಡೋಂಥ ಸಂದರ್ಭ ಏನಿಲ್ಲ. ಕೆಲವು ಪಂಚಾಯತಿಗಳಿಗೆ ಮುನ್ಸಿಪಲ್ ನಾ MP ಎಲೆಕ್ಷನಲ್ಲಿ ಕೆಲವರೆಲ್ಲ ಪಾಪ ಏನೋ ಹೊಸದಾಗಿ ಕೆಲವರು ಏನೋ ಬಂದು ಸಹಾಯ ಮಾಡ್ತೀವಿ ಅಂತೇಳಿ ಕದ್ದು ಕಳೆದ ಕೆಲವೆಲ್ಲ ಓಟ್ಗಳು ಹಾಕೊಂಡಿದ್ದಾರೆ. ನನ್ನ ಎಲೆಕ್ಷನ್ಗೆ ಲೆಕ್ಕ ಹಾಕೊಂಡ್ರೆ ಓಟ್ ಕಡಿಮೆ ಆಗಿದೆ. ಆದರೂ ಇಲ್ಲಿ ಅವರೆಲ್ಲ ಏನೋ ಪಾಪ ಆಸೆ ಇಟ್ಟು ಏನೋ ಒಂದು ಬದಲಾವಣೆ ಆಗ್ತದೆ ಅಂತ ಮಾಡಿದ್ದಾರೆ. ಸದ್ಯಕ್ಕೆ ಬಂದು ಗೊತ್ತಾಗ್ತದೆ ಬದಲಾವಣೆ. ನನಗೆ ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ನೀವು ನನಗೆ ಸಾಕಿದ್ದೀರಿ, ಬೆಳೆಸಿದ್ದೀರಿ, ಬೆಂಬಲವಾಗಿ ನಿಂತಿದ್ದೀರಿ. ನಿಮಗೂ ಕೂಡ ನಾನು ಹೇಳ್ಕೊಂಡು ಬರ್ತಾ ಇದೆ, ಹುಷಾರು, ನಿಮ್ಮ ಆಸ್ತಿಗಳನ್ನ ಯಾರು ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತೇಳಿ ಗಿಣಿಗೆ ಹೇಳ್ತಾ ಇದೆ. ನನಗೂ ಸುಮಾರು ಜನ ಮಾಡ್ಕೊಂಡ್ಬಿಟ್ಟವ್ರೆ, ಕೆಲವೆಲ್ಲ ಉಳಿಸ್ಕೊಂಡಿರೋರು ಎಲ್ಲರೂ ಸಿದ್ಧದಲ್ಲಿ ಮಾಡಿದ್ದಾರೆ. ಈ ರೋಡ್ಗಳೆಲ್ಲ ದೊಡ್ಡದವ್ರು ಮಾಡ್ತಾರೆ. ಬೆಂಗಳೂರಿಂದ ಈ ರಸ್ತೆ, ಮೈಸೂರು ರಸ್ತೆ, ಕನಕಪುರ ರಸ್ತೆ, ಹಾವೇರಿ ರಸ್ತೆ, ಸಾತ್ತೂರು ರಸ್ತೆ, ಇವನ್ನೆಲ್ಲ ಭಾಗ ದೊಡ್ಡದು ಮಾಡಿದ್ಮೇಲೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನೀವೇ ಇದನ್ನ ಗಮನಿಸಿದ್ದೀರಿ. ನಿಮ್ಮ ಆಸ್ತಿ ಮೌಲ್ಯಗಳು ಯಾವ ರೀತಿ ಜಾಸ್ತಿ ಆಗಿದೆ ಅನ್ನೋದು ನಿಮಗೆ ಕೂಡ ಅನುಭವ ಆಗಿದೆ. 2 ಲಕ್ಷ 1 ಲಕ್ಷಕ್ಕೆ ಸಾತ್ತೂರು ಹತ್ರ ಜಮೀನು ತಗೊಳ್ಳೋರು ಗತಿ ಇರಲಿಲ್ಲ. ಇವತ್ತು ಎಷ್ಟು ಬೆಲೆ ಇದೆ ಅಂತ ನಿಮಗೆ ಗೊತ್ತಿದೆ. ಆದ್ರಿಂದ ಆ ವಿಚಾರಕ್ಕೆ ನಾನು ಹೆಚ್ಚಿಗೆ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಕೆರೆ ತುಂಬಿಸ್ಲಿಕ್ಕೆ, ಅಂತರ್ಜಲ ಹೆಚ್ಚಲಿಕ್ಕೆ ಈಗಾಗಲೇ ನಾನು ಸದ್ಯದಲ್ಲಿ ಒಂದು 2-3 ದಿನದಲ್ಲಿ ನಾನು ಮಾತಾಡಿ ಯಾವ ರೀತಿ ಈಗ ಶಿಕ್ಷಾಯಿಂದ ನೀರನ್ನು ಬರಬೇಕು, ಅದಕ್ಕೆ ಕಾರ್ಯಕ್ರಮ ಏನು ರೂಪಿಸಬೇಕು ಆ ಕೆಲಸನ ಸದ್ಯದಲ್ಲಿ ನಾನು ಮಾಡ್ತೇನೆ. ಇದನ್ನು ಮುಂದುವರಿಸಿ ವಿಶ್ವಾಸ ಇರಲಿ. ಇನ್ನು ಮುಂದಕ್ಕೆ ಎಲ್ಲ ತಾಳ್ಮೆಯಿಂದ ಇರಬೇಕು. ಫಸ್ಟ್ ಹೆಣ್ಮಕ್ಳು ಬಂದು ಅವ್ರ ಅರ್ಜಿಗಳು ಏನಿದೆ, ಏನಾದ್ರು ಮಾತಾಡಿದ್ರೆ ಇಲ್ಲಿ ಕೂತಿರ್ತೀನಿ, ಬಂದು ತಾವೆಲ್ಲ ಒಬ್ಬೊಬ್ಬರೇ ಬಂದು ಲೈನಲ್ಲಿ ನಿಂತ್ಕೊಳ್ಬೇಡ, ಬಂದು ಒಂದೊಂದು ಲೈನಲ್ಲಿ ಪೊಲೀಸ್ ಅವರಲ್ಲಿ ನಿಂತ್ಕೊಂಡ್ರಿ, ಅದು ನನ್ನಂತ ಭೇಟಿ ಮಾಡಿ ನಂತರ ಮಾತಾಡ್ಬಿಟ್ಟು ಏನಾದ್ರು ಮಾತಾಡೋದಕ್ಕೆ ಏನು ಮಾತಿಲ್ಲ, ಏನು ಅರ್ಜಿ ಇಲ್ಲ ಅಂದ್ರೆ ಏನು ಸಮಸ್ಯೆ ಏನಿಲ್ಲ. ನೀವೆಲ್ಲ ಬಂದದಕ್ಕೆ ಬಹಳ ಸಂತೋಷ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಇವತ್ತು ಬಂದಿದ್ದೀರಿ. ಎಲ್ಲರಿಗೂ ಸಮಸ್ಯೆ ಇರೋದಿಲ್ಲ. ನಾನು ನೋಡಬೇಕು ಅಂತ ಕೆಲವರು ಬಂದಿದ್ದೀರಿ, ಭೇಟಿ ಆಗಬೇಕು ಅಂತ ಬಂದಿದ್ದೀರಿ, ನಾನು ಬರ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.
भाई सतीश भाई ಎಲ್ಲ ರೆಡಿ ಮಾಡೋದಮ್ಮ ಎಲ್ಲ ರೆಡಿ ಮಾಡೋದಮ್ಮ ನೀ ಕೈ ಮುಚ್ಚಿ ರೆಡಿ ಮಾಡೋದೇ ಕೇಳಮ್ಮ ಸರ್ ಹತ್ರ ಕೇಳ್ಕೊತಾ ಇದೀನಿ ಸರ್ ಹತ್ರ ಕೇಳ್ತಾ ಇದೀನಿ ಸುಮ್ಮನಿರಿ ನಾನು ಸರ್ ಹತ್ರ ಕೇಳ್ತಾ ಇದೀನಿ ಸರ್ ಕೆಮ್ಮಳ ಅವರು ಕೆಲಸ ಕೊಡಿಸಿ ಸೈಟ್ ಕೊಡಿಸಿ ಮತ್ತೆ ಮತ್ತೆ ಹಾಂ ಏನಿಲ್ಲ ಅವ್ರು ನಮಗೆ ಏನಮ್ಮ ಬಡವ್ರ ಮಕ್ಕಳು ಕೆಲಸ ಕೊಡಿ ಜಮೀನು ತಗೊಂಡು ಬಡವ್ರ ಮಕ್ಕಳು ಕೆಲಸ ಕೊಡಿ ಸೈಟ್ ಮಾಡಬೇಕಮ್ಮ ಜಗಳ ಮಾಡಿಲ್ಲ ಸರ್ ಕೇಳ್ಕೊಂಡು ನಮ್ಮನ್ನ ಜಗಳ ಮಾಡ್ಕೊಂಡು ನಾವು ಸರಿ ಆಯ್ತು ಇಲ್ಲ ನೀವು ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಬರ್ರ 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 ನಮ್ಮೂರಿಗೆ ನೀನು ಆ ಕಡೆ ಬಲಗಡೆ ಯಾಕೆ ಹಿಡ್ಕೊಂಡು ರಾಜಿ ಮಾಡೋದು ಬಂದ್ಬಿಡಿ ಬಂದ್ಬಿಡಿ ಬರ್ರಮ್ಮ 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 UPL ಕ್ಯಾನ್ಸಲ್ ಆಗಿದೆ